ನಮಸ್ತೆ. ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ ಬನ್ನಿ. ನಿಮ್ ಪ್ರಾರ್ಥನೆಗಳೆಲ್ಲ ಭಗವಂತನಿಗೆ ತಲುಪಿದೆ ಅಂತ ಹೇಳ್ತಿದ್ದಾರೆ. ಭಗವಂತ ಡಿಸಿಷನ್ ತಗೊಳ್ತಾರೆ. ನಿಮ್ಮ ಶತ್ರುಗಳ ಮೇಲೆ ಯಾವ ನಿರ್ಧಾರನ ತಗೊಳ್ಬೇಕು, ನಿಮ್ಮ ಶತ್ರುಗಳು ನಿಮ್ ವಿರುದ್ಧ ಏನ್ ಸಂಚು ಮಾಡ್ತಿದ್ದಾರೆ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಭಗವಂತ ನಿಮ್ಮ ಜೀವನದಲ್ಲಿ ಇರುವಂತ ನಕಾರಾತ್ಮಕತೆಯನ್ನ ಅಥವಾ ನೆಗೆಟಿವಿಟಿನ ಹೋಗ್ಲಾಡಿಸುವಂತ ಪ್ರಯತ್ನನ ಪಡ್ತಾರೆ ಮತ್ತೆ ಅದರಿಂದ ನಿಮ್ಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಗೆಟಿವ್ ಥಾಟ್ಸ್ನ, ನೆಗೆಟಿವ್ ಎನರ್ಜಿನ ನಿಮ್ ಜೀವನದಿಂದ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸದ್ಯಕ್ಕೆ ನಿಮ್ಮ ಫ್ರೆಂಡೇ ನಿಮ್ ಜೀವನದಲ್ಲಿ ನಿಮ್ಗೆ ನರ್ಕನ ತೋರಿಸ್ತಾ ಇರಬಹುದು, ಅಥವಾ ನಿಮ್ ಫ್ರೆಂಡೇ ನಿಮ್ ವಿರುದ್ಧ ಸಾಕಷ್ಟು ಸಂಚನ್ನ ಮಾಡ್ತಾ ಇರಬಹುದು. ನಿಮ್ಮ ಫ್ರೆಂಡೇ ಸೀಕ್ರೆಟ್ ಆಗಿ ನಿಮ್ ಜೀವನದಲ್ಲಿ ರಹಸ್ಯವಾಗಿ ಸೀಕ್ರೆಟ್ ಶತ್ರು ಯಾರು ಅಂದ್ರೆ ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ಇರೋರೆ ಅಂತ ಇದೆ. ಹಾಗಾಗಿ ಸದ್ಯಕ್ಕೆ ಯಾರು ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಡಿವೈನೇ ಇಲ್ಲಿ ಚಾರ್ಜ್ ತಗೊಂಡಿದೆ. ಡಿವೈನೇ ಡಿಸೈಡ್ ಮಾಡ್ತಿದೆ ನಿಮ್ಮ ಜೀವನಕ್ಕೆ ನಿಮ್ಮ ಶತ್ರುಗಳು ಏನೇನ್ ಮಾಡಿದ್ದಾರೆ, ಯಾವ ರೀತಿ ಅವರಿಗೆ ರಕ್ಷೆ ಕೊಡ್ಬೇಕು ಅಂತ. ಮತ್ತೆ ಅವ್ರು ಏನೇ ಕಣ್ಣ ಮುಚ್ಚಲ್ಲಿ ಆಟ ಆಡಿದ್ರು ಕೂಡ ಭಗವಂತನಿಗೆ ಗೊತ್ತಿದೆ, ಆ ಭಗವಂತ ನಿಮ್ ಜೀವನಕ್ಕೆ ಕಾಪಾಡ್ತಾನೆ. ಸೂರ್ಯನಾರಾಯಣ ಬಂದಿರೋದ್ರಿಂದ ರಾಜಕೀಯದಲ್ಲಿ ಯಶಸ್ಸು ಬರುವಂಥದ್ದು, ಆರೋಗ್ಯದಲ್ಲಿ ಅಭಿವೃದ್ಧಿ ಬರುವಂಥದ್ದು, ಮದುವೆ ವಿಚಾರಗಳು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನಿಮ್ ಜೀವನ ತುಂಬಾ ಚೆನ್ನಾಗಿ ಬ್ರೈಟ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗುಡ್ ಕ್ವಾಲಿಟೀಸ್ ಇದೆ. ಸೊ ಒಳ್ಳೆ ಗುಣ ಸಂಪನ್ನರಾಗಿರುವಂತ, ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಪಾರ್ಟ್ನರ್ ಆಗಿ ಬರ್ತಾರೆ. ಗುರು ರಾಘವೇಂದ್ರರ ಆಶೀರ್ವಾದದಿಂದ ನೀವಿಬ್ರು ಚೆನ್ನಾಗಾಗ್ತೀರಾ. ಮ್ಯಾರೇಜ್ ಕೂಡ ಚೆನ್ನಾಗಾಗತ್ತೆ, ಮದುವೆ ಆದ್ಮೇಲೂ ಕೂಡ ಚೆನ್ನಾಗಿರ್ತೀರಾ ಅಂತ ಬಂದಿದೆ. ಜೊತೆಗೆ ಗುರುವಾರದ ದಿನನೇ ನಿಮ್ಮ ಮದುವೆ ಡೇಟ್ ಬೀಳುತ್ತೆ, ಬರೆದಿಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಾಘವೇಂದ್ರರ ಮಠದಲ್ಲಿ ಅಥವಾ ಮಂತ್ರಾಲಯದಲ್ಲಿ ನಿಮ್ಮ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇದೆ. ಜೊತೆಗೆ ಕೆಲವರು ಮದುವೆ ಆದ್ಮೇಲೆ ರಾಯರ ಮಠದ ಹತ್ರ ಹೋಗುವಂಥದ್ದು ಅಥವಾ ರಾಯರ ಬೃಂದಾವನದ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ನ್ಯೂ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಗೆಟ್ ಟು ಹೆಲ್. ನಿಮ್ಮ ದುರಭ್ಯಾಸಗಳಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ. ನಿಮ್ಮ ಅಹಂಕಾರ ನಿಮ್ಮ ಜೀವನನ ನರಕ ಮಾಡದಿರೋ ಹಾಗೆ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗಣೇಶ, ಲಕ್ಷ್ಮೀ, ಸರಸ್ವತಿ ನಿಮ್ಮ ಲೈಫಲ್ಲಿ ಹೆಚ್ಚಿನ ಒಂದು ಅನುಕೂಲನ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ಒಂದಲ್ಲ ಒಂದ್ ರೀತಿಯಲ್ಲಿ ನೋಡ್ತಾ ಇರಿ, ಭಗವಂತ ಕಾಣಿಸ್ತಾ ಇರ್ತಾರೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಗಂಟ್ಲು ಸ್ವಲ್ಪ ಸ್ಟ್ರೆಸ್ ಆಗಿ ನೋಯ್ತಾ ಇದೆ, ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಸೋಣ. ಸೊ ಎಸ್, ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ತಂಗಾಳಿ ಬರೋದ್ರಲ್ಲಿ ಇದೆ. ಎಂಥದ್ದೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸೋದಕ್ಕೆ ಆಂಜನೇಯ ನಿಮ್ಮ ಜೀವನದಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು 3 ಕಾರ್ಡ್ ಇಡ್ತೀನಿ. ಮೊದಲನೇದು ಓಕೆ, ಎರಡನೇದು ಮೂರನೇದು. ಇಲ್ಲಿ ಮೇಂಟೈನಿಂಗ್ ಬ್ಯಾಲೆನ್ಸ್ ಅಂತ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಇನ್ ಇಂಡಿಯನ್ ಎನರ್ಜಿ ಇರ್ಬೋದು, ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನೆ ದೇವರಿಗೆ ಹರಕೆ ಕಟ್ಟಿದ್ರೆ ಅದನ್ನ ತೀರ್ಸ್ಕೊಂಬನ್ನಿ. ಒಂದು ರಕ್ಷೆನ ದೇವಸ್ಥಾನಕ್ಕೆ ಕಟ್ಟಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ದೇವಸ್ಥಾನಕ್ಕೇನೆ ಒಂದು ರಕ್ಷೆ ಅಗತ್ಯ ಇದೆ, ಅದನ್ನ ಮಾಡಿ ಅನ್ನುವಂಥದ್ದು. ಸೊ 3ರಲ್ಲಿ ಯಾವ್ದು ಆಯ್ಕೆ ಮಾಡಿದೀರಾ? 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಸಿಗದಿರೋ ಹಾಗೆ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರ್ದಿರೋ ಹಾಗೆ, ನಿಮ್ಮ ಜೀವನ ಯಾವಾಗ್ಲೂ ಸಮಸ್ಯೆಯಲ್ಲಿ ಇರೋ ಹಾಗೆ, ಒಂದು ಲೈಫ್ ಡೆತ್ ಸಿಚುವೇಶನ್ ನೀವು ಫೇಸ್ ಮಾಡ್ತಾ ಇರೋದನ್ನ ತಪ್ಸಿ
ನಿಮ್ಮ ಜೀವನನ ನರ್ಕ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಂದ ನಿಮ್ಮ ಜೀವನನ ಬೆಟರ್ಮೆಂಟಿಗೆ ತಗೊಂಬರೋದಕ್ಕೆ ಗಂಗಾಮ್ಮನ ಗಂಗಾದೇವಿನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಒಂದು ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಕಾರಿಗೆ ಬೆಂಕಿ ಹತ್ಕೊಳ್ಳೋದು ಅಥವಾ ಬೈಕು ಅಥವಾ ಏನೋ ಒಂದು ವೆಹಿಕಲ್ಗೆ ಬೆಂಕಿ ಹತ್ಕೊಳ್ಳೋದು, ಮತ್ತೆ ನಿಮ್ಮ ಮನೆಯಲ್ಲಿ ಏನೋ ಸ್ಫೋಟ ಆಗುವಂಥದ್ದು ಅಥವಾ ಸೈನ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೆಂಕಿ ಅವಘಡಗಳು ಆಗೋದನ್ನ ಆಂಜನೇಯ ತಪ್ಪಿಸ್ತಾರೆ. ಹಾಗಾಗಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಆಂಜನೇಯ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಪಿತೃದೇವತೆಗಳಿಗೂ ನಿಮಗೂ ನಿಮ್ಮ ಆರೋಗ್ಯಕ್ಕೂ ಪರಿಹಾರನ ಕೊಟ್ಟು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗಂಗಮ್ಮ ದೇವಿಗೆ ಆಶೀರ್ವಾದನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಒಂದು ಸಾವನ್ನ ತಪ್ಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರೊಟೆಕ್ಷನ್ ಇದೆ, ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ಇದೆ. ಸೊ ನಿಮ್ಮ ಶತ್ರುಗಳನ್ನ ಅವರು ಇಲ್ಲ ಅನ್ನಿಸ್ತಾರೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಜೊತೆಗೆ ಆರೋಗ್ಯದಲ್ಲೂ ಚೇತರಿಕೆ ಬರುತ್ತೆ. ಪ್ರಹ್ಲಾದ ನರಸಿಂಹರು, ಆಂಜನೇಯ, ನರಸಿಂಹಸ್ವಾಮಿ ಮತ್ತೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಗಣೇಶ ಕೂಡ ಇಲ್ಲಿ ನಿಮಗೆ ಸಹಾಯನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡಿ ನಿಮ್ಗೆ ಸಮಸ್ಯೆ ಮಾಡು ಅಂತ ಯಾರೋ ನಿಮ್ ಜೀವನದಲ್ಲಿ ನಿಮ್ಗೆ ಸಮಸ್ಯೆ ಮಾಡು ಅಂತ ಯಾರನ್ನ ಕಳ್ಸಿದ್ರು, ಅವ್ರು ಯಾರು ಅಂತ ನಿಮಗ್ ಗೊತ್ತಾಗಿದೆ. ಸೊ ಹಾಗಾಗಿ ನಿಮ್ಮ ಶತ್ರುಗಳು ಈಗ ಹೆದರ್ಕೊಂಡಿದ್ದಾರೆ. ಸೊ ನೀವು ಅವರಿಗೆ ಏನಾದ್ರೂ ತೊಂದರೆ ಮಾಡ್ತೀರಾ ಅಂತ. ಸೊ ನಿಮ್ಗೆ ಯಾರು ಏನೇ ತೊಂದರೆ ಮಾಡಕ್ ಬಂದ್ರು ಅಥವಾ ಯಾವುದೇ ತೊಂದ್ರೆಲಿ ನೀವಿದ್ರು ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆ ಅಂದ್ರೆ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡೋದು ಡಿವೈನ್ ಕೆಲ್ಸ ಆಗಿದೆ. ಡಿವೈನ್ ನಿಮ್ಗೆ ರಕ್ಷೆ ಅನ್ನೋದನ್ನ ಕೊಡುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಯಾವ ಶತ್ರು ಎಷ್ಟೇ ಹಾರಾಡ್ಲಿ ಚೀರಾಡ್ಲಿ ಏನೇ ಮಾಡ್ಲಿ, ನೀವು ಮೆಡಿಟೇಷನ್ ಮಾಡಿ ಕಾಮ್ ಮೆಡಿಟೇಷನ್ ಅಲ್ಲಿ ನೀವು ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ರಕ್ಷಣೆ ಹಾಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ರಕ್ಷಣೆಯನ್ನ ಕೊಡಿ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ರಕ್ಷಣೆಯ ವಿರುದ್ಧ ಅಥವಾ ಹೆಣ್ಣು ಮಕ್ಕಳಿಗೆ ಇನ್ನ ಹೆಚ್ಚಿನ ತೊಂದರೆ ಆಗ್ತಿದ್ರೆ ನೆಕ್ಸ್ಟ್ ಸುದರ್ಶನ ಚಕ್ರ ಮಾತಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಅವೇಕನಿಂಗ್ ಆಗಿ ಇರಿ, ಅಲರ್ಟ್ ಆಗಿ ಇರಿ. ಏನೋ ಒಂದಷ್ಟು ಸಮಸ್ಯೆಗಳು ನಿಮ್ಗೆ ತೊಂದರೆನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕಾಲಿಗೆ ಸ್ವಲ್ಪ ಪೆಟ್ಟು ಬೀಳುವಂಥದ್ದು, ಭುಜಕ್ಕೆ ಕೈಗಳಿಗೆ ಸ್ವಲ್ಪ ಪೆಟ್ಟು ಬೀಳುವಂಥದ್ದು, ಎದೆಗೆ ಸ್ವಲ್ಪ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ದಯವಿಟ್ಟು ಸುತ್ತಮುತ್ತ ಎಲ್ಲ ಕಡೆ ಶತ್ರುಗಳೇ ಇದ್ದಾರೆ. ಒಂದು ಅವೇಕನಿಂಗ್ ಆಗಿ ಇರಿ, ಹುಷಾರಾಗಿ ಇರಿ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಸುತ್ತಮುತ್ತ ಇರೋರೆಲ್ಲರೂ ನಿಮ್ಮ ಶತ್ರುಗಳೇ. ಅವರಿಂದ ಹೇಗೆ ನಿಮ್ಮನ್ನ ಕಾಪಾಡ್ಕೊಳ್ತೀರಾ ಅನ್ನುವಂಥ ಚಾಲೆಂಜ್ ನಿಮ್ ಜೊತೆ ಇದೆ. ಬಟ್ ಡಿವೈನ್ ಪ್ರೊಟೆಕ್ಷನ್ ಕೂಡ ನಿಮ್ ಜೊತೆ ಇದೆ. ಸೊ ಹುಷಾರಾಗಿ ಇರಿ, ಅಲರ್ಟ್ ಆಗಿ ಇರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸತ್ಯಕ್ಕೆ ಜಯ ಆಗತ್ತೆ, ನೀವು ಗೆಲ್ತೀರಾ, ಇದು ಗ್ಯಾರಂಟಿ ಇದೆ. ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಟೇಕ್ ಕೇರ್, ಬಾಯ್, ನಮಸ್ತೆ.